ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ಒಂದು ಕಡೆ ಕುತೂಹಲ ಕೆರಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಜಾತಿ ಗಣತಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದೇನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಇದೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ. ಆಗ ಅಧ್ಯಕ್ಷರಾಗಿದ್ದಂಥವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ವರದಿ ಕೊಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂಥ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳು. ಸರ್, ಪ್ರಾಯಶಃ ಚರ್ಚೆ ಆದಾಗ ಸತ್ಯ ಹೊರಗೆ ಬರ್ತದೆ. ಚರ್ಚೆ ಆಗೋದು ಒಳ್ಳೆಯದೇ. ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರ್ದು. ಇದು ಕಾಂತರಾಜಿಯವರು ಅಧ್ಯಕ್ಷರಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದಂಥದ್ದು. ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನು ನೇಮಕ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆಗೆ ಕಳಿಸಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದರೆ ಅವ್ರು ಶಿಕ್ಷಕರ ಮೇಲೆ ಅಧಿಕಾರಿಗಳ ಮೇಲೆ ಅಪಾದನೆ ಹಾಕಿದಾಗ ಆಗ್ತದೆ. ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದಲ್ವ? ಈಗ ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನನ್ನ ಪ್ರಕಾರ ಮನೆಗೆ ಹೋಗಿ ಮಾಹಿತಿಯನ್ನು ಅದರಲ್ಲಿ ಒಂದು ಫಾರ್ಮ್ನಲ್ಲಿ ಒಂದು 54 ಕ್ವೆಶನರ್ಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ, ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ. ಒಂದು ವೇಳೆ ಸಂಖ್ಯೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು. ನಮ್ದು ಇಷ್ಟಿದೆ, ನಮ್ದು 1 ಕೋಟಿ ಇದೆ, 50 ಲಕ್ಷ. ಆದರೆ ಕರ್ನಾಟಕ ಜನಸಂಖ್ಯೆ ಎಷ್ಟಿರಬೇಕು ಅಂತ ನಂದು ಪ್ರಶ್ನೆ ಅಲ್ವಾ? ಅದು ಅಷ್ಟು ಈಗ 20 ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಹೇಳಿದ್ದನ್ನು ಟೋಟಲ್ ತಗೊಂಡಾಗ 2011 ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ 6 ಕೋಟಿ 11 ಲಕ್ಷ. ಇದು 2015 ಸಮೀಕ್ಷೆ ಆಗಿದ್ದು. ಮೇ ಬಿ ಇನ್ನೊಂದು 20-25 ಲಕ್ಷ, 6 ಕೋಟಿ 30 ಲಕ್ಷನೇ ಇಟ್ಕೊಳ್ಳಿ. ನೀವು ಎಷ್ಟು ಜನಸಂಖ್ಯೆ ಮಾಡಿದ್ದೀರಿ? 5 ಕೋಟಿ 98 ಲಕ್ಷ. 6 ಕೋಟಿ 30 ಲಕ್ಷ ಅಂದರೆ ಒಂದು 30 ಲಕ್ಷ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದು ನಗರ ಪ್ರದೇಶದಲ್ಲಿ ಆಗಲಿಲ್ಲ ಅಂತಲೂ ನಾನು ಹೇಳಿದಲ್ಲಿ. ಯಾಕಂತ ಹೇಳಿದರೆ ಈ ಕೆಲವು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ, ಆಗೋದಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿ ಇದ್ದವ್ರದ್ದು ಅಥವಾ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ಬೇರೆ ಕಡೆ ಹೋದ ಹೆಸರು ಹೇಳಿರೋದಿಲ್ಲ, ಬೈ ಮಿಸ್ಟೇಕು. ಅದನ್ನು ಅವ್ರನ್ನ ದೂಷಣೆಯನ್ನು ಮಾಡೋದಿಲ್ಲ ನಾವು. ಹಾಗೆ ಒಂದು ಸ್ವಲ್ಪ ನ್ಯೂನತೆಗಳಿರ್ಬೋದು, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಾನಂತೂ ಅನಿಸೋದಿಲ್ಲ. ಈಗ ಸರ್, ಎಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದೇ ಈ ಅಂಕಿಅಂಶಗಳ ಮೇಲೆ. 10 ವರ್ಷ ಹಿಂದಿನದ್ದು ಈಗ ನಮ್ಮ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಆದರೆ ನೀವು ಕಾಂತರಾಜು ಅವರು ಮಾಡಿಕೊಟ್ಟಂಥ ವರದಿಯನ್ನು ನೀವು ಅದನ್ನು ಅಪ್ಡೇಟ್ ಮಾಡಿಕೊಟ್ಟಿದ್ರಿ. ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿದ್ರಿ ಅಂತ? ಸೀಕ, ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಸೆನ್ಸಸ್ ರಿಪೋರ್ಟ್ ಇದ್ದಿದ್ದು ಯಾವುದು? 2011ರದ್ದು. ಅದರ ಆಧಾರದ ಮೇಲೆ ಎಲೆಕ್ಷನ್ಸ್ ನಡೀತಾ ಇದೆಯಲ್ಲ ಕಂಟಿನ್ಯೂಸ್ ಆಗಿ. ಜಾತಿ ಜನಗಣತಿ ನಡೆದಿದೆ ಅವಾಗ 1932. ಅದಾದ ನಂತರ ಎಲ್ಲ ರಿಪೋರ್ಟನ್ನು ಬರೆದಿದ್ದು ಹಿಂದೆ ಸ್ಯಾಂಪಲ್ ಸರ್ವೆ ಮೇಲೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಯಾವತ್ತೂ ಸರ್ವೆ ಆಗಲಿಲ್ಲ. ಇದು ಸಾಧಾರಣ 5 ಕೋಟಿ 98 ಲಕ್ಷ ಬಿಗ್ ನಂಬರ್. ಸಾಧಾರಣ ಹೆಚ್ಚು ಕಮ್ಮಿ ಎಲ್ಲ ಕವರ್ ಆಗಿದೆ. ಸ್ವಲ್ಪ ನ್ಯೂನತೆಗಳಿದ್ದರೆ ಇದನ್ನು ಹೊಸ ಕಮಿಷನ್ ನೇಮಕ ಆಗಿದೆ. ಈಗ ಅವರಿಗೆ ಮನವಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಟ್ಸ್ ಎ ಪರ್ಮನೆಂಟ್ ಕಮಿಷನ್. ಅಂದರೆ ಸರ್, ಈಗ ಕ್ಯಾಬಿನೆಟ್ ಒಂದು ವೇಳೆ ಬಂದ ನಂತರ ಈ ಥರದ ನ್ಯೂನ್ಯತೆಗಳಿದಾವಂತ ಒಂದಷ್ಟು ನಾಯಕರು ಅಥವಾ ಸಮುದಾಯದಿಂದ ಧ್ವನಿ ಎದ್ದಾಗ ಅಥವಾ ಅವರು ಅಂಕಿಅಂಶಗಳನ್ನು ಕೊಟ್ಟಾಗ ಅದನ್ನು ಸರಿಪಡಿಸೋಕೆ ಅವಕಾಶ ಕಾನೂನಲ್ಲಿದೆ ಅಥವಾ ಆಯೋಗದ ಮುಂದೆ ಇಡಬಹುದು ಅಂತ ಇರ್ಬೋದು. ಅದನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಹೇಳಲಿಕ್ಕೆ ಬರೋದಿಲ್ಲ. ಸಚಿವರು ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳ್ಬೇಕಾಗ್ತದೆ. ಇದು ಇನ್ನೊಂದು ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಸರ್, ಲಿಂಗಾಯತರಾಗಲಿ ಮತ್ತು ಯಾದವರಾಗಲಿ
ನಮ್ಮ ಉಪಪಂಗಡಗಳನ್ನು ಬೇರೆ ಬೇರೆ ಒಡೆದಿದ್ದಾರೆ, ಒಂದೇ ಪಂಗಡ ಅದನ್ನು ಬೇರೆ ಬೇರೆ ಒಡೆದಿದ್ದಾರೆ. ನಮ್ಮ ಸಂಖ್ಯೆ ಹಾಗಾಗಿ ಕಡಿಮೆ ಆಗಿದೆ ಮತ್ತು ನಮ್ಮ ಮೀಸಲಾತಿಯು ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋ ಒಂದಷ್ಟು ಆಕ್ರೋಶ ಆತ್ಮದನೆ. ಹಾಗಾಗಿಲ್ಲ, ನಾವು ಸಾಧ್ಯವಾದಷ್ಟು ಆ ಉಪಜಾತಿಗಳನ್ನು ಹುಡುಕಿ ಒಂದು ಕಡೆಯಲ್ಲಿ ಸೇರಿಸಿದ್ದೇವೆ. ನನಗೆ ಒಂದು ಯಾದವರದ್ದು ನಿನ್ನೆ ಚರ್ಚೆ ಕೇಳಿದ್ರು ಒಬ್ಬರು, ಅವರು ಗೊಲ್ರನ್ನ ಬೇರೆ ಕಡೆ ಹಾಕಿದ್ರಿ, ಯಾದವ್ರನ್ನ ಬೇರೆ ಕಡೆ. ಅದಕ್ಕೆ ಉತ್ತರ ಹೇಳ್ತೇನೆ, ಗೊಲ್ರು ಅಲೆಮಾರಿಯಲ್ಲಿ ಬಂದುಬಿಟ್ಟಿದ್ದಾರೆ. ಅದನ್ನು ಸರ್ಕಾರಿ ಆದೇಶ ಆಗಿ ಹೋಗಿದ್ದು, ಅದನ್ನು ಪುನಃ ಈ ಕಡೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವರೆಲ್ಲರೂ ಅಲ್ಲಿ ತಗೊಂಡು ಇನ್ನೊಂದು ಕಮಿಷನ್ ರಿಪೋರ್ಟ್ ಹೋಗಿ ಸರ್ಕಾರ ತೀರ್ಮಾನ ತಗೊಳ್ಳೋವರೆಗೂ ಅದನ್ನೇ ಉಳಿದವ್ರನ್ನೆಲ್ಲ ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಬೇರೆ ಬೇರೆ ಇರ್ಬೋದು, ಕೆಲವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದ್ದದನ್ನೆಲ್ಲ ಒಂದು ಕಡೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನಾವು. ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ಮುಸ್ಲಿಂ ಸಮುದಾಯವನ್ನು ತೋರಿಸಿದ್ರೆ ಅದರ ಉಪಜಾತಿಯನ್ನ ಎಲ್ಲಿಯೂ ಕೂಡ ಅದನ್ನು ವ್ಯಕ್ತಪಡಿಸಿಲ್ಲ ಅನ್ನುವಂಥದ್ದು ಸರ್. ಇಡೀ ಲಿಸ್ಟ್ ಹಾಕಿದ್ದೇವೆ ನಾವು, ಉಪಜಾತಿ ಎಲ್ಲವನ್ನೂ ಒಂದು ಪಟ್ಟಿ ಮಾಡಿ ಹಾಕಿದ್ದೇವೆ. ಮುಸ್ಲಿಮ್ದು ಇದೆ, ಮುಸ್ಲಿಮ್ದು ಇದೆ, ಕ್ರಿಶ್ಚಿಯನ್ದು ಇದೆ, ಎಲ್ಲರದ್ದು ಹಾಕಿದ್ದೇವೆ. ಬಟ್ ಇಲ್ಲಿ ಈಗ ವರದಿ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಮುಸ್ಲಿಂ ಉಪಜಾತಿ ಮತ್ತು ಕ್ರಿಶ್ಚಿಯನ್ ಉಪಜಾತಿ ಸಿಗ್ತಿಲ್ಲ, ಕೇವಲ ಹಿಂದೂಗಳ ಉಪಜಾತಿಗಳು ಸಿಗ್ತಾ ಇದಾವೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಸರ್, ನೀವು ಹೇಳಿದ್ದೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ಇಲ್ಲಿ ಬರೀ ಜಾತಿ ಗಣತಿ ಅಂಕಿಅಂಶಗಳು ಮಾತ್ರ ಸೋರಿಕೆ ಆಗಿರ್ತಕ್ಕಂಥದ್ದು. ಇದ್ರ ಉದ್ದೇಶ ಅರ್ಥ ಆಗಲ್ಲ. ಇದು ಯಾಕೆ ಮೂಲೆ ಗುಂಪೆ ಮಾಡುವಂಥ ಕೆಲಸ ಏನಾರು ಆಗ್ತಾ ಇದೆ ಅಂತ. ಮೊನ್ನೆ ಕ್ಯಾಬಿನೆಟಿಗೆ ಬರೋವರೆಗೂ ಆ ಸಂಖ್ಯೆಗಳು ಹೊರಗೆ ಬರಲೇ ಇಲ್ಲ. ಅಷ್ಟು ಸೀಕ್ರೆಟ್ನ ನಾವು ಮೇಂಟೈನ್ ಮಾಡಿದ್ದೇವೆ. ಅದು ಹೇಗೆ ಹೊರಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಮ್ಮಿಂದ ಕಮಿಷನ್ ಅಧ್ಯಕ್ಷರಾಗಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ ಸದಸ್ಯರಾಗಲಿ ಅದಕ್ಕೆ ಯಾರೂ ಹೊರಗೆ ತರಲಿಲ್ಲ ಅದನ್ನು. ನೋಡಿ, ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ತಾರೆ, ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ಒಂದು ಕಡೆ ಕುತೂಹಲ ಕೆರಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಜಾತಿ ಗಣತಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದೇನು ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಇದೆ. ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಗಣತಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಈಗಾಗಲೇ ಸರ್ಕಾರ ಸ್ವೀಕಾರ ಮಾಡಿ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗಿದೆ. ಮಂಡನೆ ಬಳಿಕ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಆ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಆಯೋಗ. ಆಗ ಅಧ್ಯಕ್ಷರಾಗಿದ್ದಂಥವರು ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ವರದಿ ಕೊಟ್ಟಾದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಚಿತ್ರಣವೇ ಬದಲಾಗುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ನೀವು ಕೊಟ್ಟಂಥ ಅಂಕಿಅಂಶಗಳ ಬಗ್ಗೆ ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಸಮುದಾಯಗಳು. ಸರ್, ಪ್ರಾಯಶಃ ಚರ್ಚೆ ಆದಾಗ ಸತ್ಯ ಹೊರಗೆ ಬರ್ತದೆ. ಚರ್ಚೆ ಆಗೋದು ಒಳ್ಳೆಯದೇ. ಚರ್ಚೆ ಆಗದೆ ಯಾವ ತೀರ್ಮಾನಗಳನ್ನು ತಗೊಳ್ಬಾರ್ದು. ಇದು ಕಾಂತರಾಜಿಯವರು ಅಧ್ಯಕ್ಷರಾಗಿದ್ದಾಗ ಈ ಒಂದು ಸಮೀಕ್ಷೆಯನ್ನು ಮಾಡಿದಂಥದ್ದು. ಸಮೀಕ್ಷೆ ಮಾಡಿದಂಥದ್ದು ಆಯೋಗದಿಂದ ಪ್ರೈವೇಟ್ ಜನರನ್ನು ನೇಮಕ ಮಾಡಲಿಲ್ಲ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಮತ್ತು ಶಿಕ್ಷಕರು ಅವರಿಗೊಂದು ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆಗೆ ಕಳಿಸಿದ್ದಾರೆ. ಮಾಡಲಿಲ್ಲ ಅಂತ ಹೇಳಿದರೆ ಅವ್ರು ಶಿಕ್ಷಕರ ಮೇಲೆ ಅಧಿಕಾರಿಗಳ ಮೇಲೆ ಅಪಾದನೆ ಹಾಕಿದಾಗ್ತದೆ. ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದಲ್ವ? ಈಗ ಅದನ್ನು ಕ್ರಾಸ್ ಚೆಕ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನನ್ನ ಪ್ರಕಾರ ಮನೆಗೆ ಹೋಗಿ ಮಾಹಿತಿಯನ್ನು ಅದರಲ್ಲಿ ಒಂದು ಫಾರ್ಮ್ನಲ್ಲಿ ಒಂದು 54 ಕ್ವೆಶನರ್ಸ್ ಇತ್ತು. ಅದರಲ್ಲಿ ಒಂದು ಅಂಶ ಜಾತಿ ಕೇಳಿದ್ದಾರೆ, ಬಿಟ್ಟು ಉಳಿದಿದ್ದೆಲ್ಲ ಅವರ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಕೇಳಿದ್ದಾರೆ. ಅದರಿಂದ ಇವು ಸರ್ಕಾರಕ್ಕೂ ಮುಂದೆ ತೀರ್ಮಾನಗಳನ್ನು ತಗೊಳ್ಳಿಕ್ಕೂ ಸಹಾಯ ಆಗ್ತದೆ. ಒಂದು ವೇಳೆ ಸಂಖ್ಯೆ ಎಲ್ಲರದ್ದು ಸಂಖ್ಯೆ ಜಾಸ್ತಿ ತೋರಿಸ್ತಾ ಇದ್ದಾರೆ ಅವರು, ನಮ್ದು ಇಷ್ಟಿದೆ, ನಮ್ದು 1 ಕೋಟಿ ಇದೆ, 50 ಲಕ್ಷ. ಆದರೆ ಕರ್ನಾಟಕ ಜನಸಂಖ್ಯೆ ಎಷ್ಟಿರಬೇಕು ಅಂತ ನಂದು ಪ್ರಶ್ನೆ ಅಲ್ವಾ? ಅದು ಅಷ್ಟು ಈಗ 20 ಕೋಟಿ ಆಗ್ಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಹೇಳಿದ್ದನ್ನು ಟೋಟಲ್ ತಗೊಂಡಾಗ 2011 ಸೆನ್ಸಸ್ ಪ್ರಕಾರ ಇದ್ದಂಥದ್ದು ಕೇವಲ 6 ಕೋಟಿ 11 ಲಕ್ಷ. ಇದು 2015 ಸಮೀಕ್ಷೆ ಆಗಿದ್ದು. ಮೇ ಬಿ ಇನ್ನೊಂದು 20-25 ಲಕ್ಷ, 6 ಕೋಟಿ 30 ಲಕ್ಷನೇ ಇಟ್ಕೊಳ್ಳಿ. ನೀವು ಎಷ್ಟು ಜನಸಂಖ್ಯೆ ಮಾಡಿದ್ದೀರಿ? 5 ಕೋಟಿ 98 ಲಕ್ಷ. 6 ಕೋಟಿ 30 ಲಕ್ಷ ಅಂದರೆ ಒಂದು 30 ಲಕ್ಷ ಡಿಫ್ರೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಅದು ನಗರ ಪ್ರದೇಶದಲ್ಲಿ ಆಗಲಿಲ್ಲ ಅಂತಲೂ ನಾನು ಹೇಳಿದಲ್ಲಿ. ಯಾಕಂತ ಹೇಳಿದರೆ ಈ ಕೆಲವು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಇಲ್ಲೆಲ್ಲ ಒಳಗೆ ಬಿಟ್ಟಿರೋದಿಲ್ಲ, ಆಗೋದಿಲ್ಲ. ಮತ್ತು ಕೆಲವು ಮನೆಗಳಲ್ಲಿ ಯಾರು ಇರೋದಿಲ್ಲ,
ಮತ್ತು ಕೆಲವು ಮನೆಗಳಲ್ಲಿ ಅವತ್ತು ಮನೆಯಲ್ಲಿದ್ದವ್ರದ್ದು ಅಥವಾ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ಬೇರೆ ಕಡೆ ಹೋದ ಹೆಸರು ಹೇಳಿರೋದಿಲ್ಲ, ಬೈ ಮಿಸ್ಟೇಕು ಅದನ್ನು ಅವ್ರನ್ನ ದೂಷಣೆಯನ್ನು ಮಾಡೋದಿಲ್ಲ ನಾವು. ಹಾಗೆ ಒಂದು ಸ್ವಲ್ಪ ನ್ಯೂನತೆಗಳಿರ್ಬೋದು, ಆದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗಿದೆ ಅಂತ ನಾನಂತೂ ಅನಿಸೋದಿಲ್ಲ. ಈಗ ಸರ್ ಎಲ್ಲರೂ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದೇ ಈ ಅಂಕಿಅಂಶಗಳ ಮೇಲೆ. 10 ವರ್ಷ ಹಿಂದಿನದ್ದು ಈಗ ನಮ್ಮ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಆದರೆ ನೀವು ಕಾಂತರಾಜು ಅವರು ಮಾಡಿಕೊಟ್ಟಂಥ ವರದಿಯನ್ನು ನೀವು ಅದನ್ನು ಅಪ್ಡೇಟ್ ಮಾಡಿಕೊಟ್ಟಿದ್ರಿ. ಯಾವ ರೀತಿಯಾಗಿ ಅಪ್ಡೇಟ್ ಮಾಡಿದ್ರಿ ಅಂತ? ಸೀಕ ನಾನು ನಿಮ್ಗೊಂದು ಪ್ರಶ್ನೆಯನ್ನು ಕೇಳ್ತೀನಿ. ಸೆನ್ಸಸ್ ರಿಪೋರ್ಟ್ ಇದ್ದಿದ್ದು ಯಾವುದು? 2011ರದ್ದು. ಅದರ ಆಧಾರದ ಮೇಲೆ ಎಲೆಕ್ಷನ್ಸ್ ನಡೀತಾ ಇದೆಯಲ್ಲ ಕಂಟಿನ್ಯೂಸ್ ಆಗಿ. ಜಾತಿ ಜನಗಣತಿ ನಡೆದಿದೆ ಅವಾಗ 1932 ಅದಾದ ನಂತರ ಎಲ್ಲ ರಿಪೋರ್ಟನ್ನು ಬರೆದಿದ್ದು ಹಿಂದೆ ಸ್ಯಾಂಪಲ್ ಸರ್ವೆ ಮೇಲೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲೂ ಯಾವತ್ತೂ ಸರ್ವೆ ಆಗಲಿಲ್ಲ. ಇದು ಸಾಧಾರಣ 5,98,00,000 ಬಿಗ್ ನಂಬರ್. ಸಾಧಾರಣ ಹೆಚ್ಚು ಕಮ್ಮಿ ಎಲ್ಲ ಕವರ್ ಆಗಿದೆ. ಸ್ವಲ್ಪ ನ್ಯೂನತೆಗಳಿದ್ದರೆ ಇದನ್ನು ಹೊಸ ಕಮಿಷನ್ ನೇಮಕ ಆಗಿದೆ. ಈಗ ಅವರಿಗೆ ಮನವಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಟ್ಸ್ ಎ ಪರ್ಮನೆಂಟ್ ಕಮಿಷನ್. ಅಂದರೆ ಸರ್ ಈಗ ಕ್ಯಾಬಿನೆಟ್ ಒಂದು ವೇಳೆ ಬಂದ ನಂತರ ಈ ಥರದ ನ್ಯೂನ್ಯತೆಗಳಿದಾವಂತ ಒಂದಷ್ಟು ನಾಯಕರು ಅಥವಾ ಸಮುದಾಯದಿಂದ ಧ್ವನಿ ಎದ್ದಾಗ ಅಥವಾ ಅವರು ಅಂಕಿಅಂಶಗಳನ್ನು ಕೊಟ್ಟಾಗ ಅದನ್ನು ಸರಿಪಡಿಸೋಕೆ ಅವಕಾಶ ಕಾನೂನಲ್ಲಿದೆ ಅಥವಾ ಆಯೋಗದ ಮುಂದೆ ಇಡಬಹುದು ಅಂತ. ಇರ್ಬೋದು. ಅದನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಳ್ಬೇಕಾಗ್ತದೆ. ನಾನು ಹೇಳಿಕ್ಕೆ ಬರೋದಿಲ್ಲ. ಸಚಿವರು ಚರ್ಚೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತಗೊಳ್ಬೇಕಾಗ್ತದೆ. ಇದು ಇನ್ನೊಂದು ಆಕ್ರೋಶ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಸರ್, ಲಿಂಗಾಯತರಾಗಲಿ ಮತ್ತು ಯಾದವರಾಗಲಿ ನಮ್ಮ ಉಪಪಂಗಡಗಳನ್ನು ಬೇರೆ ಬೇರೆ ಹೊಡೆದಿದ್ದಾರೆ. ಒಂದೇ ಪಂಗಡ ಅದನ್ನು ಬೇರೆ ಬೇರೆ ಹೊಡೆದಿದ್ದಾರೆ. ನಮ್ಮ ಸಂಖ್ಯೆ ಹಾಗಾಗಿ ಕಡಿಮೆ ಆಗಿದೆ ಮತ್ತು ನಮ್ಮ ಮೀಸಲಾತಿಯು ಕೂಡ ಅಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋ ಒಂದು ಆಕ್ರೋಶ ಆತ್ಮದನೆ. ಹಾಗಾಗಿಲ್ಲ. ನಾವು ಸಾಧ್ಯವಾದಷ್ಟು ಆ ಉಪಜಾತಿಗಳನ್ನು ಹುಡುಕಿ ಒಂದು ಕಡೆಯಲ್ಲಿ ಸೇರಿಸಿದ್ದೇವೆ. ನನಗೆ ಒಂದು ಯಾದವರದ್ದು ನಿನ್ನೆ ಚರ್ಚೆ ಕೇಳಿದ್ರು ಒಬ್ಬರು. ಅವರು ಗೊಲ್ರನ್ನ ಬೇರೆ ಕಡೆ ಹಾಕಿದ್ರಿ, ಯಾದವ್ರನ್ನ ಬೇರೆ ಕಡೆ. ಅದಕ್ಕೆ ಉತ್ತರ ಹೇಳ್ತೇನೆ. ಗೊಲ್ರು ಅಲೆಮಾರಿಯಲ್ಲಿ ಬಂದುಬಿಟ್ಟಿದ್ದಾರೆ. ಅದನ್ನು ಸರ್ಕಾರಿ ಆದೇಶ ಆಗಿ ಹೋಗಿದ್ದು ಅದನ್ನು ಪುನಃ ಈ ಕಡೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವರೆಲ್ಲರೂ ಅಲ್ಲಿ ತಗೊಂಡು ಹೋಗಿ ಇನ್ನೊಂದು ಕಮಿಷನ್ ರಿಪೋರ್ಟ್ ಹೋಗಿ ಸರ್ಕಾರ ತೀರ್ಮಾನ ತಗೊಳ್ಳೋವರೆಗೂ ಅದನ್ನೇ ಉಳಿದವ್ರನ್ನೆಲ್ಲ ಇಲ್ಲಿಗೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ದು ಬೇರೆ ಬೇರೆ ಇರ್ಬೋದು. ಕೆಲವು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಇದ್ದದನ್ನೆಲ್ಲ ಒಂದು ಕಡೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದೆ ನಾವು. ಇನ್ನೊಂದು ಬಹಳ ಪ್ರಮುಖವಾಗಿ ಸರ್, ಮುಸ್ಲಿಂ ಸಮುದಾಯವನ್ನು ತೋರಿಸಿದ್ರೆ ಅದರ ಉಪಜಾತಿಯನ್ನು ಎಲ್ಲಿಯೂ ಕೂಡ ಅದನ್ನು ವ್ಯಕ್ತಪಡಿಸಿಲ್ಲ ಅನ್ನುವಂಥದ್ದು ಸರ್. ಇಡೀ ಲಿಸ್ಟ್ ಹಾಕಿದ್ದೇವೆ ನಾವು. ಉಪಜಾತಿ ಎಲ್ಲವನ್ನೂ ಒಂದು ಪಟ್ಟಿ ಮಾಡಿ ಹಾಕಿದ್ದೇವೆ. ಮುಸ್ಲಿಮ್ದು ಇದೆ, ಮುಸ್ಲಿಮ್ದು ಇದೆ, ಕ್ರಿಶ್ಚಿಯನ್ದು ಇದೆ, ಎಲ್ಲರದ್ದು ಹಾಕಿದ್ದೇವೆ. ಬಟ್ ಇಲ್ಲಿ ಈಗ ವರದಿ ಸಿಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಮುಸ್ಲಿಂ ಉಪಜಾತಿ ಮತ್ತು ಕ್ರಿಶ್ಚಿಯನ್ ಉಪಜಾತಿ ಸಿಗ್ತಿಲ್ಲ, ಕೇವಲ ಹಿಂದೂಗಳ ಉಪಜಾತಿಗಳು ಸಿಗ್ತಾ ಇದ್ದಾವೆ ಅನ್ನುವಂಥದ್ದು. ಮತ್ತು ಇನ್ನೊಂದು ಸರ್, ನೀವು ಹೇಳಿದ್ದೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ, ಇಲ್ಲಿ ಬರೀ ಜಾತಿ ಗಣತಿ ಅಂಕಿಅಂಶಗಳು ಮಾತ್ರ ಸೋರಿಕೆ ಆಗಿರ್ತಕ್ಕಂಥದ್ದು. ಇದ್ರ ಉದ್ದೇಶ ಅರ್ಥ ಆಗಲ್ಲ. ಇದು ಯಾಕೆ ಮೂಲೆ ಗುಂಪೆ ಮಾಡುವಂಥ ಕೆಲಸ ಏನಾರು ಆಗ್ತಾ ಇದೆ ಅಂತ. ಮೊನ್ನೆ ಕ್ಯಾಬಿನೆಟಿಗೆ ಬರೋವರೆಗೂ ಆ ಸಂಖ್ಯೆಗಳು ಹೊರಗೆ ಬರಲೇ ಇಲ್ಲ. ಅಷ್ಟು ಸೀಕ್ರೆಟ್ನ ನಾವು ಮೇಂಟೈನ್ ಮಾಡಿದ್ದೇವೆ. ಅದು ಹೇಗೆ ಹೊರಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಮ್ಮಿಂದ ಕಮಿಷನ್ ಅಧ್ಯಕ್ಷರಾಗಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದ ಸದಸ್ಯರಾಗಲಿ ಅದಕ್ಕೆ ಯಾರೂ ಹೊರಗೆ ತರಲಿಲ್ಲ ಅದನ್ನು.